ಗದಮಾರಿ ಜಗದ ಸುಂದರ ಕಾಮೆ ನಿಲ್ಲುತ್ತ ಜಗದ ಸುಂದರ ಕಾಮೆ ನಿಲ್ಲುತ್ತ ಜಗದ ಸುಂದರ ಕಾಮೆ ನಿಲ್ಲುತ್ತ ನಿಲ್ಲುತ್ತ ಧನುಜ ದರ್ಪವ ಮುರಿವ ಸಮಯವೋ ಧನುಜ ದರ್ಪವ ಮುರಿವ ಸಮಯ ಮುರಿವ ಸಮಯ ಅದು ಎನಗೆ ಸುಲಭ ಅದು ಎನಗೆ ಸುಲಭ ನಿಜವನು ಘೃತಮಾರಿಯ ಕ್ಷಣ ಜಗದ ಸುಂದರ ಕಾವೆನೆನುತ ಸುಲಭ ಇದು ನನಗೆ ಸುಲಭ ಯಾಕಂದ್ರೆ ನಾನು ಹುಟ್ಟಿದಾಗ ವಿಕಾರ ರೂಪಿ ಆಗಿದ್ದೆ. ನಾನು ಬರುವಾಗ ಹೇಳಿದ್ರೆ ಗೊತ್ತುಂಟ, ಮಾರಿ ಬಂದಳು. ಮಾರಿ? ಹೌದಪ್ಪ. ನನ್ನನ್ನು ಮಾರಿ ಅಂತ ಹೇಳಿದ್ರೆ ಹೇಳುವವರ ಮಾರಿಯಾಗಿ ಹೋಗ್ತಾರೆ ಅಲ್ಲ, ಹೇಳು ತಪ್ಪಲ್ಲ. ಯಾಕಂದ್ರೆ ಈಶ್ವರನಿಂದ ಸೃಷ್ಟಿಯಾದವಳು ನಾನು, ಕೃತಮಾರಿ. ಹಾಗಿದ್ರೆ ಕೃತಮಾರ ಅಂತ ಹೆಸರಾಗಿ ಬಂತು, ಕಾರಣ ಉಂಟು. ಏನು? ಹುಟ್ಟುವಾಗ ಉರಿ ಸೂಸ್ತಾ ಇದ್ದೆ. ಉರಿ ಸೂಸುವಾಗ ಋಷಿ ಮುನಿಗಳು ಏನ್ ಮಾಡಿದ್ರು? ಏನು? ಮೈ ಮೇಲೆ ತುಪ್ಪ ಹಾಕಿದ್ರು ಅಲ್ವಾ? ಹೌದು. ತುಪ್ಪದ ಅಭಿಷೇಕ ನನಗೆ ಮಾಡಿದ ಕಾರಣ ಘೃತಮಾರಿ ಎನ್ನುವಂತ ಹೆಸರು ಬಂತು. ಗೊತ್ತಾಯ್ತಲ್ಲ? ಆದ್ರೆ ಈಗ ಯಾಕೆ ಬಂದದ್ದು? ಯಾಕೆ? ಮತ್ತೊಂದು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೀಬೇಕು ಅಂದ್ರೆ ಗೊತ್ತಾಗ್ಲಿಲ್ವಾ? ಇಲ್ಲ. ರಕ್ಕಸ ಅವನೊಬ್ಬ ಇದ್ದಾನಲ್ಲ, ಮಲ್ಲಾಸುರ ಅಲ್ವಾ? ಅವನನ್ನು ಕೊಲ್ಬೇಕಂತಿದ್ರೆ ಬಹಳ ಆಲೋಚನೆ ಮಾಡಬೇಕಾಗ್ತದೆ. ಏನು? ಅದಕ್ಕಾಗಿ ಒಂದು ಗಂಗಾಧರ ಮತ್ತೊಬ್ಬ ಶ್ರೀಧರ, ಇಬ್ಬರು ಕಣ್ಣು ಕಾಣೋದಿಲ್ಲ, ಮಾಯದಲ್ಲಿಯೇ ನಿಂತು ಮಾಯ ಸೃಷ್ಟಿಯನ್ನು ಮಾಡಿ ನನಗೊಂದು ಕಾಯಕವನ್ನು ಕೊಟ್ಟಿದ್ದಾರೆ. ದುಷ್ಟನ ಮದುವೆಯಾಗಬೇಕಂತಿದ್ರೆ ನಿನ್ನ ಕಣ್ಣ ನೋಟದಿಂದ ಅವರನ್ನು ಸೆಳೆಬೇಕು. ಹಾಗಿದ್ರೆ ಸೆಳೆದ್ರೆ ಹೇಗುಂಟ? ಉನ್ನಾಗ ದಿಂಚರಿಕೆ ಪಣಿಯುವ ಶಿವಪ್ಪು ಅಂದದಿ. ನಾನೇನು ಮಾಡಬೇಕು? ನನ್ನ ಮೈಮಾಟದಿಂದ, ನನ್ನ ಸ್ವರ ಮಾಧುರ್ಯದಿಂದ ರಾಗವನ್ನು ಹಾಡಬೇಕು, ನಾನು ನಾಟ್ಯ ಮಾಡಬೇಕು. ನಾ ನಾಟ್ಯ ಮಾಡಿದಾಗ, ನಾ ಹಾಡಿದಾಗ ನನ್ನ ದೇಹದ ಸೌಂದರ್ಯ ಎಂಬುದು ಹೊರ ಸೂಸಿದಾಗ ಆಕರ್ಷಣೆ ಆಗ್ತದೆ. ಹೌದು. ಎಲ್ಲೇ ರಕ್ಕಸರಿರ್ಲಿ ನನ್ನ ಬಳಿ ಬರ್ತಾರೆ, ಮಾತಾಡಿದ ಹೆಚ್ಚಾಯ್ತಂತ. ಹೌದಲ್ಲ? ಒಂದ್ ಕೆಲಸ ಮಾಡುವ, ನಾ ಮಾತಾಡಿದ ಹೆಚ್ಚಾಯ್ತಂತ. ನಾವೆಲ್ಲ ಹೆಚ್ಚು ಮಾತಾಡಬಾರ್ದು, ನಾವು ಇರೋದು ಯಾಕೆ? ಅಲ್ಲಿಗೆ ಹೋಗ್ತೇನೆ.
ಒಡನೆ ಒಯ್ಯ ಬಾವ ತೋರುತ್ತ ಒಡನೆ ಒಯ್ಯ ಒಯ್ಯಾರ ಬಾವ ತೋರುತ್ತ ಅರರೆ ಬಂಡಿ ಬೇನೆನುತ್ತ ಅರರೆ ಯಾರನೆಲ್ಲದ ಮುಂದೆ ಬರಲು ಅರರೆ ಬಂದು ಸೇರಿದಂತಹ ಈ ವನವನ್ನು ಕಂಡಾಗ ಮನಸ್ಸಿಗೆ ಅತೀವವಂತಹ ಸಂತೋಷ ಉಂಟಾಗುತ್ತಾ ಇದೆ. ಎಂತಹ ಸೊಬಗು ಕರ್ಣಾನಂದಕರವಂತಹ ಕೋಗಿಲೆಯ ಗಾನ, ನೇತ್ರಾನಂದಕರಂತಹ ನವಿಲಿನ ನೃತ್ಯ, ದೃಶ್ಯಾನಂದಕರಂತಹ ಪ್ರಕೃತಿಯ ಸೊಬಗು. ಇದನ್ನು ಕಂಡಾಗ ಮನಸ್ಸಿಗೆ ಅತೀವವಂತಹ ಸಂತೋಷ ಉಂಟಾಗ್ತಾ ಇದೆ. ಅಲರ್ಧ ಅದರ ಮುಟ್ಟೆ ಪೂತ ಪೊಸ ಮಲ್ಲಿಗೆ ಪೊಸ ಗಾವರಂ ಏನ ಪೆಸರಿತೋ ಈ ವಸಂತ ವಾಹನದೊಳು ಲಲಿತ ಲವಂಗ ಲತಾ ಶೀಲನ ಕೋಮಲ ಮಲೆ ಸಮೀರೆ ಮಧುಕರ ನಿಕರಕ ರಂಗಿತ ಕೋಕಿಲ ಕೂಜನ ಕುಂಜ ಕುಟೀರೆ ಗಿರಿಯ ಹಸಿರು ಸಿರಾಗಿ ಕರೆವ ಕೋಗಿಲೆಯ ಸ್ವರಕ್ಕೆ ಸರಿಗಮದ ಪದಬೀರಿ ಮಾಮರವು ಮೈತುಂಬಿ ಭೂರಮೆಯು ನಕ್ಕಾಗ ಭ್ರಮರಗಳ ಎದೆಯರಳು ಪೂವಾದವು ಎಂಬಂತೆ ಕಂಗೊಳಿಸುತ್ತಾ ಇದೆ. ಮತ್ತು ಮಾತಾಡುವುದಲ್ಲ, ಈ ಸವಿಯನ್ನು ಸವಿಯಬೇಕು. ಏನು ಸೊಬಗದು ಆಗ ಎಂತ ಸೊಗಸಿದು ಏನು ಸೊಬಗಿದು ಆಗ ಎಂತ ಸೊಗಸಿದು ಆಗ ಎಂತ ಸೊಗಸಿದು 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 ಆಹಾ ಆಹಾ ಓಹೋ ಆಹೋ ಏನೋ ಸೊಬಗು ಏನು ಸೊಬಗಿದು ಏನು ಸೊಬಗಿದು ಆಗ ಎಂತ ಸೊಗಸಿದು ಆಗ ಎಂತ ಸೊಗಸಿದು ಓದು ಎಂತ ಸೊಗಸಿದು ಆಗ ದಾನವೇಂದ್ರ ಮೆರವ ಪುರದ ಮಹಿಮೆ ಎಂತದೋ ದಾನವೇಂದ್ರ ಮೆರವ ಪುರದ ಮಹಿಮೆ ಎಂತದೋ ದಾನವೇಂದ್ರ ಮೆರವ ಪುರದ ಮಹಿಮೆ ಎಂತದೋ ಆಗ ಏನು ಸೊಬಗಿದು ಹೋಗೋ ಎಂತ ಸೊಗಸಿದು ಏನು ಸೊಬಗು
ತತ್ತಿಮಿ ತಗತಿಮಿ ತಲ್ಲಂಗು ತಗತಿಮಿ ತಗಿಟ ತಗಿಟ ತಗ ತಗತಿಲ್ಲತೆ ತತ್ತೈ ದಿತ್ತೈ ತತ್ತೈ ದಿತ್ತೈ ತತ್ತೋ ತತ್ತೋ ತಿನ್ನ ತಗತಿಲ್ಲತೆ ತಾಗದಲಂಗ 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 ತಾಗದಲೈ ದಿಂಗುದಲಂಗ 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 ತಾಗದಲೈ ತದೋಮ ತಗದಲಂಗ ತದೋಮ ತಗದಲಂಗ ತದೋಮ ತಗದಲಂಗ ತಾಗದಲೈ ತದೋಮ ತಗದಲಂಗ ತದೋಮ ತಗದಲಂಗ ತದೋಮ ತಗದಲಂಗ ತಾಗದಲೈ ತದೋಮ ತಗದಲಂಗ ತಗದಲೈ ತದೋಮ ತಗದಲಂಗ ತಗದಲೈ ತಗದಲೈ ತದ್ದಿಮದೈ ತತ್ತೈ ದಿತ್ತೈ ತತ್ತೈ ದಿತ್ತೈ ತತ್ತೈ ಭಂಡದೈತ್ಯರು ಕಂಡನಾಕೆಯ ದುಂಡು ಮಗದು ಮೆರೆವ ತರುಣೆಯ ದುಂಡು ಮಗದು ಮೆರೆವ ತರುಣೆಯ ಅಮಮ ಅಮಮ ಸುಂದರಿ ಮನೆ ಯಾರೋ 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 ನುಡಿಪೆ ನೆನಪ ಎಂತಹ ದಿವ್ಯವಾದಂತಹ ರೂಪ ಇದು. ಅಧಿಕಾರದ ಒತ್ತಡದಿಂದಾಗಿ ಮಾನಸಿಕವಾದಂತಹ ಮೌಢ್ಯ, ದೈಹಿಕವಾದಂತಹ ಜಾಡ್ಯ ನನಗೆ ಆವರಿಸಿದ ದಶೆಯಿಂದಾಗಿ ಮನೋಹರವಾದಂತಹ ಪರಿಸರವನ್ನು ಕಾಣಬೇಕೆಂಬಂತಹ ಉದ್ದೇಶದಿಂದ ಇಲ್ಲಿಗೆ ಬಂದು ಮುಂದಡಿ ಇಟ್ಟದ್ದೇ ತಡ ದಿವ್ಯ ಪ್ರಭೆಯೆಂದು ನನ್ನ ಕಣ್ಣಿಗೆ ಬಡಿದಂತ ಅನುಭವವಾಯಿತು. ಅರೆ ಕ್ಷಣವೇ ಹುಬ್ಬ ಹುಬ್ಬ ಎಂತಹ ದಿವ್ಯವಾದಂತಹ ರೂಪ ನೋಡಬಾರದೆ. ಮಂದ ಮರುತನ ಮಚ್ಚಿನಂತೆ ನನ್ನ ಹೃದಯವನ್ನು ಘಾಸಿಗೊಳಿಸುವಂತಹ ಈ ದಿವ್ಯ ಆಕಾಶದಿಂದ ಕೆಳಗೆ ಜಾರಿ ಬಿದ್ದವಳು ನೋಡಬಾರದು. ಚಿಮ್ಮ ತಾರುಣ್ಯ ಹೊಮ್ಮುವ ಲಾವಣ್ಯ ಭ್ರಮರ ಕುಂತಳ ಶಂಕದ ಕರಳು ನೀಲ ಬೆರಳು ಅರ್ಧ ಚಂದಿರ ಪಾದ ಕನ್ನಡಿ ಕಪೋಲ ಕಾಮನ ಬಿಲ್ಲಿನ ಹುಬ್ಬು ಸಂಪಿಗೆಯ ಮೂಗು ತೊಂಡೆ ಹಣ್ಣಿನ ತುಟಿ ಕೈಯೊಳಗೆ ನಿಲ್ಲುವ ಕತಿ ಹೀನ ಪಯೋದರೆ ತುಂಬು ನಿತಂಬ ಹಾವಿನ ಜಡೆ ಅಂಶದ ನಡೆ ಬಾಡೆ ಆಹಾ, ಇಂತಹ ದಿವ್ಯ ರೂಪ ನನ್ನ ಕಣ್ಣ ಮುಂಭಾಗದಲ್ಲಿ ವಿಚಮಿಸುವಾಗ ಈಕೆಯಲ್ಲಿ ಮಾತಾಡಿಸಿದ ಬಿಟ್ರೆ ನನ್ನಂತಹ ಮೂರ್ಖವಾಗಿ ಎಲ್ಲಿಗೆ ಐದು ತರತರದೆ
ಧೀರನಿಗೆ ನೋಡು ಮಲ್ಲಾರೆಂಬರು ಧೀರನಿಗೆ ನೋಡು ಮಲ್ಲಾರೆಂಬರು ಎಲ್ಲ ಮೆಲ್ಲನೆ ಮುದುರನ ನೀರ್ಯಾರೆ ಚಂದಿರ ಗಂಧಿನಿ ನಿಲ್ಲೆಲೆ ಸುಂದರಿ ಚಂದಿರ ಗಂಧಿನಿ ನಿಲ್ಲೆಲೆ ಸುಂದರಿ ಎಲ್ಲಿಗೆ ಐದುವೆ ತರತರನೆ ನೀ ಎಲ್ಲಿಗೆ ಐದುವೆ ಸುಂದರಿ ಯಾರೇ ನಾನು ನಿನ್ನಲ್ಲೇ ಮಾತಾಡುದು. ಓ ದೇವರೇ, ಜಗದಾಕಿಲ ಸೌಂದರ್ಯ ಈಕೆಯಲ್ಲಿ ಕೇಂದ್ರೀಕೃತವಾದರೂ ಕೂಡ ಆ ಬ್ರಹ್ಮದೇವ ಮೋಸ ಮಾಡಿಬಿಟ್ಟನಲ್ಲ. ಹೌದು, ಇಂಥ ದಂತದ ಗೊಂಬೆಗೆ ನಾಲೆಗೆ ಇಲ್ಲದೆ ಹೋಯ್ತಲ್ಲ. ಬಿತ್ತು ಬಿತ್ತು ಬಿತ್ತು. ಎಂತದ್ದು ಬಿದ್ದದ್ದು? ನಿನ್ನ ಬಾಯಿಂದ ಮುತ್ತು. ಅಲ್ಲ, ಮಾತು ಬರುದಿಲ್ಲ ಅಂತ ಹೇಳ್ತಿಯಲ್ಲ. ಹೌದು, ಬಾಯು ಬರ್ತದೆ, ತಪ್ಪಿದ್ರೆ ಕೈಯೂ ಬರ್ತದೆ. ಮತ್ತೇನು ನಿನ್ನ ಅಭಿನಯ? ಅದು ಅಪರಿಚಿತ ಅಲ್ವಾ, ಹಾಗಾಗಿ ಸ್ವಲ್ಪ ಜಾಗ್ರತೆ ಮಾಡಿಕೊಂಡದ್ದು ನಾನು. ನನ್ನ ಹಾಗೆ ಹೆಣ್ಮಕ್ಳೆಲ್ಲ ದಾರಿ ಬಂದ್ರೆ ಯಾವ ತೊಂದರೆ ಆಗುದಿಲ್ಲ ಅಂತ ಒಂದು ಕಾರಣ ಉಂಟು. ಏನು? ನೀನು ಭಯ ಪಡುವಂತ ಅಗತ್ಯವೇ ಇಲ್ಲ. ಈ ಶರೀರ ನೋಡಿದ್ರೆ ಮತ್ತೆ ಯಾರ್ಯಾರು ಭಯ ಆಗದೆ ಇದ್ದಿತ್ತ? ವರ್ತಮಾನ ಕಾಲದಲ್ಲಿ ಲೋಕಲೋಕವನ್ನೇ ನುಡಿಸಂತ ವೀರ ಮಲ್ಲಾಸುರ ಇದೇ ನಮ್ಮ ಕ್ಷೇತ್ರ. ಹೆಸರೆಂತದ್ದು? ಮಲ್ಲಾಸುರ. ಸತ್ಯ ಹೋಗ್ಲಿ. ತಪ್ಪಾಯ್ತು. ಏನು ನಿನ್ನ ಮನೆಗೆ ಬೆಂಕಿ ಹಾಕಿದ್ದೇನೆ? ಇಲ್ಲಪ್ಪ. ನಿನ್ನ ಕುಡಿಯುವ ನೀರಿನ ಬಾವಿಗೆ ಹೆಣ ಹಾಕಿದ್ದೇನೆ? ಇಲ್ಲಪ್ಪ. ಮತ್ತೆ ಶಾಪ ಯಾರಿಗೆ ಕೊಡುದು? ಅಯ್ಯೋ, ಶಾಪ ಕೊಟ್ಟದಲ್ಲ, ಮತ್ತೆ ನನ್ನ ಬುದ್ಧಿಗೆ ನಾನು ಬೈದುಕೊಂಡದ್ದು. ಅದ್ಯಾಕೆ? ವೀರ ಶೂರ ಧೀರ ರಣ ಗಂಭೀರ ಮಲ್ಲ ಸಾಹಸಿ ಮಲ್ಲಾಸುರ ನನ್ನ ಕಣ್ಣೆದುರಿಗೆ ಬಂದು ನಿಂತಿದ್ದಲ್ಲ. ನೀನೇನು ಸಾಮಾನ್ಯನೇ ಹೇಳು? ಸುರರನ್ನು ಗೆದ್ದು ಸುರೇಂದ್ರನೆನಿಸಿಕೊಂಡವನು, ಅಸುರರನ್ನು ಗೆದ್ದು ಅಸುರೇಂದ್ರನೆನಿಸಿಕೊಂಡವನು, ದಾನವರ ಪಾಲಿಗೆ ಧನುಜೇಂದ್ರನಾದವನು, ನರರ ಪಾಲಿಗೆ ನರೇಂದ್ರನಾದವನು. ನನ್ನ ಬಗ್ಗೆ ಬಹಳಷ್ಟು ತಿಳಿದುಕೊಂಡಿದ್ದೀನಿ. ಅಲ್ಲಿ ಹೆಸರು ಕೇಳಿದಾಗ ಸ್ವಲ್ಪ ಗೊತ್ತಾಯ್ತು. ಕೋಮಲೆ, ನಿನ್ನನ್ನು ಸಂಬೋಧಿಸಲು ಇದಕ್ಕಿಂತಲೂ ಮೃದುಮಧುರವಾದಂತಹ ಪದ ಶಬ್ದ ಭಂಡಾರದಲ್ಲಿ ಇಲ್ಲದಿರುವುದು. ಮಾತಿಗೊಂದು ಕೊರತೆಯೇ ಸರಿ. ಸಮಸ್ತ ವಸ್ತು ಸೌಂದರ್ಯದ ರಸಪಾಕದಿಂದ ಅಳಿನಿಂತಹ ರೂಪಶ್ರೀ ನೀನು. ಭುವನ ಜನ ಮನೋಹರವಾದಂತ ಈ ರೂಪ ವಿಧಾತನ ವಿನೂತನ ಶಿಲ್ಪವೇ ಸರಿ. ಮನೋಜ ಮಂತ್ರಿಸಿ ಬಿಟ್ಟ ಪ್ರೇಮ ಬಾಣದಂತೆ ಈ ವನಕೈ ತಂದಂತಹ ಚಿರುಕಾಂತಿ. ನೀನ್ಯಾರು? ಸುರ ನರ ಯಕ್ಷ ಸಿದ್ಧ ಸಾಧ್ಯ ವಿದ್ಯಾಧರ ಕಿನ್ನರ ಕಿಂಪುರುಷ ಗರುಡ ಗಂಧರ್ವ ಈ ವರ್ಗಕ್ಕೆ ಸೇರಿದವಳೆ. ಓ ಅನಂಗನ ಅರಗಿಣಿಯೇ, ನಿನ್ನಂತಹ ಚೆಲುವಿನ ಗೊಂಚಲನ್ನು ಈದರೆಗೆ ಕಾಣಿಕಿತ್ತಂತಹ ಪುಣ್ಯಪುರುಷರು ಯಾರಿಗಿದ್ದಾರೆ? ನಿನ್ನ ಪಿತನಾರು, ನಿನ್ನ ತಾಯಿಯಾರು, ನಿನ್ನ ನಾಮವೇನು ಹೇಳು? ಪುರುಷ ಪುತ್ರವ ಮಗನಿಯ ಲಾಲಿಸು ಮಗನೆಯ ಲಾಲಿಸು ಒರೆಗೆ ನಿರ್ಣಯ ಕಥೆ ಮಗನೆಯ ಲಾಲಿಸು ಲಾಲಿಸು ಮಗನೆಯ ಲಾಲಿಸು ಒರೆವೆ ಎನ್ನಯ ಕಥೆ ಇರುವೆನಲ್ಲಿಯೇ ಕೇಳಯ್ಯ ನಾನಿರುವೆ ಇಲ್ಲಿಯೇ ಕೇಳಯ್ಯ ಮಗನೆಯ ಲಾಲಿಸು ಲಾಲಿಸು ಲಾಲಿಸು.
ಮದನಾಗಿ ನಾಮದೆ ಕರೆವ ಜನರು ಎನ್ನ ಮದನಾಗಿ ನಾಮದೆ ಕರೆವ ಜನರು ಎನ್ನ ನಾನಾತೆಯಾಗಿರುವೆನಯ್ಯ ಮದನಾಗಿ ನಾಮದೆ ಕರೆವ ಜನರು ಜನರು ಹತ್ತಿರ ಬರಬೇಡ. ಮತ್ತೆ ನನ್ನನ್ನು ಕರೆದೇ ಅಲ್ವಾ ನೀನು? ಬಾರ ಅಂತ ಕರೆದಲ್ಲ, ಮತ್ತೆ ಬಾರ ಅಂತ ಹೇಳಿ ಹೇಳ್ತಾರೆ ಗೊತ್ತಾ? ಏನ್ ಗೊತ್ತಾ? ಏನು? ಹೋಗೋ ದೂರ. ಅದ್ಯಾಕೆ ಹಾಗೆ? ಕಾರಣ ಉಂಟು. ಪರಿಚಯವನ್ನು ಕೇಳ್ತಾ ಇದ್ದಿ, ಸುರಿಮಳೆ ಗೈತಾ ಇದ್ದಿ, ಎಲ್ಲಿಂದ ಪ್ರಾರಂಭಿಸುವುದು ಅಂತ ಗೊತ್ತಾಗುದಿಲ್ಲ. ನಿನ್ನ ಆದಿಯಿಂದಲೇ ಆರಂಭಿಸು. ಮರದ ಮೂಲ ಎಲ್ಲಿಂದ? ಬೇರಿಂದ. ಮಕ್ಕಳ ಮೂಲ ಎಲ್ಲಿಂದ? ಅಪ್ಪ ಅಮ್ಮನಿಂದ. ಅಪ್ಪನ ಕೇಳ್ತೀಯಾ? ಹೌದು. ಅಪ್ಪಯ್ಯ ಗೋವಿಂದ. ಓ, ನಿನ್ನ ಅಪ್ಪ ಗೋವಿಂದ. ಯಾವ ಗೋವಿಂದ? ಅಲ್ಲಪ್ಪ ಎಂತ ಹಣ್ಣು ಕಾಯಿ ಮಾಡಿದ ಗೋವಿಂದ. ಗೋವಿಂದ ಹೋಟ್ಲಲ್ವಾ? ಬಟ್ಟೆ ಅವ್ರಿಗೆ ನನಗೆ ಸಂಬಂಧವೇ ಇಲ್ಲ. ಹೌದಾ? ಅಂದ್ರೆ ನನಗೆ ಅಪ್ಪ ಇಲ್ಲ. ನಿನ್ನನ್ನು ನೋಡುವಾಗಲೇ ನಾನು ಅರ್ಥೈಸಿಕೊಂಡಿದ್ದೆ. ಏನು? ಅಪ್ಪನಿಗೆ ಹುಟ್ಟಿದವರಿಗೆ ಇಂತ ಅಂದ ಮಾತಾಡುದು ವಿಷಯ ಹಾಗಲ್ಲ. ಎಂತ ವಿಷಯ? ಹೌದು ಕೇಳಿ. ಹಾಗಲ್ಲ. ಮತ್ತೆ ನಿಜವಾಗಿ ಒಂದು ಅಪ್ಪ ಅಮ್ಮನಿಗೆ ಹುಟ್ಟಿದ್ರೆ ಇಂತಹ ಸೌಂದರ್ಯ ಬರ್ಲಿಕ್ಕೆ ಇಲ್ಲ, ನಿನ್ನನ್ನು ಇಲ್ಲಿಗೆ ಬಿಡ್ಲಿಕ್ಕಿಲ್ಲ. ಅಲ್ಲ, ನಿಮ್ದು ಆಲೋಚನೆ ಬೇರೆ ಇರ್ಬೋದು. ಹಾಗಲ್ಲ. ಅದೆಷ್ಟೋ ಕಾಲ ಸಂತಾನ ಇಲ್ಲದೆ ಇದ್ದ ದೇವರ ಬಳಿಗೆ ಹೋಗಿ ದೇವರಿಗೆ ಸತ್ತು ಬಂದು ಅದೆಷ್ಟೋ ಕಾಲದಿಂದ ತಪಸ್ಸು ಮಾಡಿದ್ದು ಪಡೆದಂತ ಭಾಗ್ಯ ಇತ್ತು. ನಾನು ಅಪ್ಪನಿಗೆ ಹುಟ್ಟಿದ ಹೌದು, ಆದ್ರೆ ದೇವರ ಪ್ರಸಾದ ಹೌದು. ಆದ್ರೆ ನಾನು ಹುಟ್ಟಿದ ಅಪ್ಪ ಅಂತ ಸತ್ತೋದ್ರು. ಅಪ್ಪ ಹೋದ್ರಾ? ಸಂತೋಷವಾಯ್ತು. ಸ್ವಲ್ಪ ಸಮಯ ಕಳೆದ್ಮೇಲೆ ಅಮ್ಮನು ಗೊಟಕ್ಕಂದು. ನಿನ್ನಂತ ಭಾಗ್ಯವಂತ ಭೂಲೋಕದಲ್ಲಿ ಇಲ್ಲ. ಅಪ್ಪನೋ ಅಮ್ಮನೋ ಇಲ್ಲ. ಹಾಗಾದ್ರೆ ನೀನು ಸುಳ್ಳು ಹೇಳಿ. ಗೊತ್ತಾಗ್ಲಿಲ್ವಾ? ನೀನು ಬೆಳೆದದ್ದು ಹೇಗೆ? ಅಜ್ಜಿ ಸಾಕಿದ್ದು. ಅಜ್ಜಿ ಸಾಕಿದ್ದು. ಅಜ್ಜಿ ಸಾಕಿದ್ದ? ಹೌದಪ್ಪ. ಅಜ್ಜಿ ಸಾಕಬಹುದೇನು? ಅಜ್ಜಿ ಸಾಕಿದ ಮಕ್ಕಳು ಬಜ್ಜಕ್ಕೂ ಬಾ. ಯಾರು ಹೇಳಿದ್ದು? ಊರಲ್ಲಿ ನಾನು ನೋಡಿ ಉಂಟು. ನಾನ್ ನೋಡಿ ಸತ್ಯ ಅಲ್ಲ, ಅಜ್ಜಿ ಸಾಕಿದೌದು. ಇಷ್ಟೆಲ್ಲ ಒಡ ವ್ಯವಸ್ಥೆಗಳೆಲ್ಲ. ಅಜ್ಜಿ ಕತೆ ಕೇಳ್ತೀರಾ? ಸ್ವಲ್ಪ ಸಮಯ ಆದ್ಮೇಲೆ ಅಜ್ಜಿ ಗೊಟ್ಟಕ್ಕಂದು. ಹೌದಾ? ಹೌದು. ನಿನ್ನ ಜಾತಕದಲ್ಲಿ ಎಲ್ಲ ಸಾಯಿದೆ. ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಬೇಕು ಹತ್ರ ಬರುವವರು. ಆದ್ರೆ ಊರಿನವರೆಲ್ಲ ಪ್ರೀತಿಯಿಂದ ಸಾಕಿ ಸಲಹಿದರು. 10 ಸಂವತ್ಸರ ಸಾಕಿದ ಸೊತ್ತು ಇದು. ಇದು ಹಾಗಾದ್ರೆ 10 ಸಂವತ್ಸರದ ಎಂತದ್ದು? ಅಲ್ಲ, ಪ್ರೀತಿಯ ಸೊತ್ತು ಇದೆಲ್ಲ. ಅಷ್ಟು ಪ್ರೀತಿಯಿಂದ ನೋಡುವುದ್ರೆ ನೀನು ಇತ್ತ ಕಾಡಿಗೆ ಬಂದದ್ದೇನು? ನಂದೊಂದು ಆಲೋಚನೆ ಉಂಟು. ಏನು? ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು. ಈಗ ನೀನು ಇನ್ನೊಬ್ಬರ ಕಾಲ ಮೇಲೆ ನಿಂತದ್ದ? ಅಲ್ಲಪ್ಪ, ನಾನು ಸ್ವಾಭಿಮಾನಿಯಾಗಿ ಬದುಕಬೇಕು. ಹಾಗೆ ನಾನೇ ದುಡಿಯಬೇಕು, ನಾನೇ ತಿನ್ನಬೇಕು. ಇನ್ನೊಬ್ಬರ ಹಂಗಿನ ಮನೆ ಬೇಡ ಅಂತ ಇಲ್ಲ. ನಾನು ಹೀಗೆ ತಿಳ್ಕೊಂಡು ಬರುವಾಗ ನನಗೆ ಸ್ವಾತಂತ್ರ್ಯ ಇದ್ರು ನೋಡೋ ಸುಮ್ಮನಿರ್ತಾರ? ಏನ್ ಮಾಡ್ತಾರೆ? ರಮಣ ನಿಲ್ಲದ ನಾರಿ ಪರರ ಕಣ್ಣಿಗೆ ಮಾರಿ ಎಲ್ಲ ನನ್ನೇ ನೋಡ್ತಿದ್ರು. ನಿನ್ನನ್ನು ಮಾರಿ ಅಂತ ಹೇಳಿದ್ರ? ಅಲ್ಲಪ್ಪ, ಹಾಗೆ ನನ್ನ ಬಿಟ್ಟಗಳು ಬಿಟ್ಟು ಹಾಗೆ ನೋಡ್ತಾ ಇದ್ರು. ಅದಕ್ಕಾಗಿ ಜಾಗ್ರತೆ ಮಾಡ್ಕೊಂಡು ಹೀಗೆ ತಿರುಗುತ್ತಾ ಬರುವಾಗ ಒಂದು ಕಣ್ಣಿಗೆ ಬಿತ್ತು. ಕಣ್ಣಿಗೆ ಬಿತ್ತು? ಒಂದು ಅಲ್ಲಪ್ಪ, ಕಸವ? ಕಸ ಅಲ್ಲ, ಮತ್ತೆ ನೀನ್ ಕಣ್ಣಿಗೆ ಕಾಣ ಸಿಕ್ಕಿತಿ. ನನ್ನ ದರ್ಶನವಾಯ್ತು. ನಿನ್ನ ದರ್ಶನವಾಯ್ತು. ವಿಚಾರ ಕೇಳಿದಾಗ ನೀನು ಒಳ್ಳೆಯವನಂತ ನನಗೆ ಗೊತ್ತಾಯ್ತು.
ನಿನಗೂ ನನಗೆ ನಿನಗೆ ಪರಂಗಿ ತಜ್ಞತೆ ಉಂಟು. ಆ ನಿನಗೆ ಪರಂಗಿ ತಜ್ಞತೆ, ಆ ತಜ್ಞತೆ ಉಂಟು ನನಗೆ. ಪದದ ಇಂಗಿತವನ್ನು ಅರ್ಥೈಸುವಂತ ತಜ್ಞತೆ ಉಂಟು. ಹಾ. ಹಾಗಂತ ಹೇಳಿ ಮಾತಾಡಿ ಆಯ್ತಲ್ಲ, ನಾ ಬರ್ತೇ. ನಿಲ್ಲೋ ನಿಲ್ಲೋಲೆ ಸುಂದರಿ ಮದಿನಿ ವಲ್ಲಭ ಮಮತ ಕುಮಾರಿ ಜಯ. ಚೆಲುವ ಮಾತನು ಆಲಿದಲೆ ಅಪ್ಪುತ ಸುಖ ನೀಡಲೇ ಒಂದು ಮಾರುತಿ ಬಿಟ್ಟಿದ್ದೀನಿ. ಯಾವುದು? ನಿನ್ನ ಹೆಸರು ಮದನಾಕ್ಷಿ. ಮದನಾಕ್ಷಿ. ಹೌದು. ಮದಿರಾಕ್ಷಿ. ಮದನಾಕ್ಷಿ ಅಲ್ಲ, ಮದನಾಕ್ಷಿ. ಹಾ, ನನಗೆ ಒಂದು ಮದಿರಾಕ್ಷಿಯಾಗಿ ಕಾಣ್ತಾ ಇತ್ತು. ಆಹಾಹಾ. ನಿನ್ನನ್ನು ಕಂಡಾಗ ಏನೋ ಒಂದು ರೀತಿ ಆಯ್ತು. ಕೆಂದುಡಿಗಳ ನಡುವೆ ಧವಳ ಗಂಗೆಯಂತೆ ಹರಿಯುತ್ತಾ ನಿನ್ನ ಮಂದಹಾಸ ನನ್ನ ಮನಸ್ಸನ್ನು ಸೆಳೀತಾ ಉಂಟು, ಬುದ್ಧಿಯನ್ನು ಎಳೀತಾ ಉಂಟು. ಓ ಚಿನ್ನದ ಗೊಂಬೆ, ಮತ್ತೇನಲ್ಲ ನಿನ್ನನ್ನು ಕಣ್ಣು ಮದನ ಹೆರದೊರಿ ಹೆಚ್ಚುತ್ತಾ ಉಂಟು. ನನ್ನನ್ನು ಆಲಂಗಿಸಿ ಅರೆ ಗಳಿಗೆಯ ಸುಖವನ್ನು ಒಳ್ಳೆ ಮಾತಾಡ್ತೀನಿ ನೀನು. ಏನು ಹೊರಗಿನ ಬಾಯಿಯ ಸೌಂದರ್ಯವನ್ನು ಕಂಡಂತಹ ನೀನು ಈ ರೀತಿ ಹೊಗಳ್ತಾ ಇದೆಯಾ, ಆಕರ್ಷಿಸ್ತಾ ಇದ್ದೆ. ಹೌದು. ಒಳಗಿನ ಗುಟ್ಟು ಗೊತ್ತಾದ್ರೆ ಪಾಪಿ ಮಗನೇ. ಯಾರಾಗಿ ಮಾತಾಡ್ತೀನಿ? ನಾನು ಬೇಡ ಅಂತ ಹೇಳಿದೆ. ನನ್ನ ಅಧಿಕಾರ ಕ್ಷೇತ್ರಕ್ಕೆ ಒಳಪಟ್ಟಂತಹ ಈ ಪ್ರದೇಶದಲ್ಲಿ ಚೆಲುವಾದಂತ ನಿನ್ನ ಬಯಸಿದರೆ ಬಹಳ ಮಾತಾಡಿಬಿಡ್ತೀಯ. ಏನು ಕೊರಗಿ ಕೊರಗಿ ಸಾಯ್ತೇನೆ. ಏನು? ಹೌದೇನು? ಏನು? ಕುದುರೆಯನ್ನು ಕೇಳಿ ಸವಾರಿಯಲ್ಲ ನನ್ನದು. ಹೆಣ್ಣಾದಂತ ನಿನ್ನನ್ನು ನಾನು ಬಳಕೆ
ಆಸುರಿ ಪ್ರವೃತ್ತಿಯನ್ನು ಮೈಗೂಡಿಸಿಕೊಳ್ಳುವುದರ ಮೂಲಕವಾಗಿ ಪರ್ವತ ಪ್ರದೇಶವನ್ನೇ ಕಾರ್ಯಕ್ಷೇತ್ರವನ್ನಾಗಿಸಿ ಅಪಾರವಾದಂತಹ ಸೇನಾ ಬಳಗವನ್ನು ಕೂಡಿಕೊಂಡು ಇಂದಿನ ದಿವಸ ಅನ್ಯಾಯ ಧಿಕ್ಯದಿಂದ ಬರೆಯುತ್ತಾ ಇದ್ದಾನೆ. ಆದ್ದರಿಂದಲೇ ಧರೆಯಲ್ಲಿ ಈ ರೂಪದಿಂದ ಕಾಣಿಸಿಕೊಳ್ಳಬೇಕಾಯಿತು. ಈಗ ನಿಮ್ಮನ್ನು ಕರೆದಿದ್ದೇನೆ. ಆ ದೈತ್ಯನ ವಧೆ ಶೀಘ್ರದಲ್ಲೇ ಆಗಿ ಶಾಂತಿ ಸ್ಥಾಪನೆ ಮಾಡುವುದೇ ನಮ್ಮ ಉದ್ದೇಶ. ಏನು ನಿಮ್ಮ ಅಭಿಪ್ರಾಯ? ಸಿಡಿಲಿನಂತೆ ನಾವೆಲ್ಲ ಮುಂದುವರಿಯಬೇಕು. ಹಾಗಾಗಿ ಇದು ಹೊರಡೋಣ. ಮಣಿಜೂಲ ಪರ್ವತದಲ್ಲಿ ನನ್ನಷ್ಟಕ್ಕೆ ಇರುವಾಗ ದೇವಾದಿದೇವತೆಗಳು ಬಂದು ನನ್ನ ಕೈಯಲ್ಲಿ ಸೋತು ಓಡಿದರು. ಆ ಮೂಲಕವಾಗಿ ಮತ್ತಷ್ಟು ಉತ್ಕರ್ಷೆಯನ್ನು ಏರಿದೆ. ಇಂದು ಇಲ್ಲಿ ಹಾಯಾಗಿರುವಾಗ ಯಾರಂತೆ ಏನು ಅವಸರವಾಗಿ ಓಡೋಡಿಕೊಂಡು ಬಂದಿದ್ದಿ? ನಮಸ್ಕಾರ. ಇಂಥದ್ದು ನಮಸ್ಕಾರ. ನಮಸ್ಕಾರ. ಆನೋಗಿವಿ. ಎಂತದು? ಆನೋಗಿವಿ. ನೋಗ. ನಿಮಗೆ ಆಯೋಗ್ಯವೇ? ಅಯೋಗ್ಯ. ಅಯೋಗ್ಯ ಅಲ್ಲ, ಅಯೋಗ್ಯ. ಆರೋಗ್ಯವೇ? ಕನಿ ಉಂಟಾ? ಎಂತದು? ಕನಿ ಉಂಟಾ? ಎಲ್ಲಿದ್ದಾರೆ? ಮಂಜಾಪುರ. ನೀವು
ಮನ್ನಾಪುರನು ಎಂತದೆಲ್ಲ ಹೇಳ್ತೀಯ ನಿಮ್ಮ ಎಂತದು ಏ ಆ? ಎಂತಿತ್ತದು? ಮನ್ನಾಪುರ ಮಲ್ಲಾಸುರ ಅದು ನಾನು ಹೇಳಿದ್ದೆ ಹಾಗೆ ಏ? ಓ ನೀನು ಸರಿ ಹೇಳ್ತಿ ನಾನು ಸರಿ ಹೇಳಿದ್ದೇನೆ ಹಾ. ವಿಜಯ ಉಂಟು ಹೇಳ್ಬೇಕಾ ಏ, ಪದ್ಯ ಉಂಟು. ಮಲ್ಲಾಸುರ ನಾಯಿ ಬೇಕು ನಾಯಿ ಬೇಕು ಎಷ್ಟು ಬೇಕು ಎಂದನು ನೀನು ಹೇಳಿ ನಾನು ಹೇಳುವುದನ್ನು ನೀವು ನಾಯಿಗಬೇಕು ಲಾಲಿಸಬೇಕು ನಾಯಿಗಬೇಕು ಏನು ವಿಷಯ ನಾನು ಯಾಕೆ ಬಂದದ್ದು ನನಗೊತ್ತಿಲ್ಲ ವಿಷಯ ಉಂಟು ಹೌದಿ ಮೊನ್ನೆ ಕೂತ್ಕೊಳ್ಳಿ ಈಗ ಕುಳಿತು ಮಾತಾಡೋ ವಿಷಯ ಕುಳಿತು ಮಾಡಬೇಕು ನೀವು ಕೆಲ ದೊಡ್ಡವರಲ್ಲ ಹೌದು ನಾನು ಹೋಗಿ ಹೋಗಿ ಬಂದಿದ್ದೇನೆ ಹೋಗಿ ಬಂದದ್ದ ಹೋಗಿ 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 ಹಾ ಅಲ್ಲ ಹೋಗಿ ಓ ಹೋಗಿ ಓಡಿ ಓಡಿ ವಿಜಯ ಉಂಟು ಎಂತದು ಬನ್ನಿ ಹೇಳ್ತೇನೆ ಮತ್ತೆ ಕೂತ್ಕೊಂಡು ಕೇಳಿದ್ಯಾಕೆ ಹಾಗಲ್ಲ ಹಾ, ನಾನು ನಿಮ್ಮ ಜನ ಅಲ್ವ ಅದು ಮೊನ್ನೆ ಯಾಕೆ ನಿನ್ನನ್ನಲ್ಲಿ ಇರಿಸಿಕೊಂಡದ್ದು ಹೌದೌದು ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾಡ್ತಾರೆ ನೀವು ನೋಡ್ತಾರೆ ಹೋಗಿ ಅಲ್ಲಲ್ಲಿ ಇದು ಬರಬೇಕು ಅಲ್ಲಲ್ಲಿ ನಾನು ಅಲ್ಲಿ ಇದು ಮಾಡ್ತೇನೆ ಎಂತದ್ದು ವಿಷಯ ಉಂಟು ನೀನು ಅಲ್ಲಲ್ಲಿ ನಿಂತುಕೊಂಡು ಹಾ. ಎಲ್ಲವನ್ನು ನೋಡ್ತಾ ಇರ್ತಿ ಗಮನಿಸ್ತಾ ಇರ್ತಿ ಗಮನಿಸಬೇಕು ಹಾ. ಹೇಳ್ಬೇಕು ಹೇಳಲು ಹೌದು. ವಿಷಯ ಉಂಟು ವಿಷಯ? ಬನ್ನಿ, ಕೂತ್ಕೊಳ್ಳಿ. ಇನ್ನು ನಾನು ಹೇಳುವುದಿಲ್ಲ ಕುಳಿತುಕೊಳ್ತೇನೆ ಆಯ್ತು ಹಾ. ವಿಜಯ ಓ, ನಾನು ಬಂದದ್ದು ಯಾಕೆ ಯಾರಿಗೊತ್ತು ಒಂದೇ ವಿಷಯ ಹೇಳಲಿಕ್ಕೆ ಬಂದದ್ದು ಒಳ್ಳೆಯ ವಿಷಯವ ಮನ್ನಾಪುರ ಅದ್ಯಾರವ ನೀವು ಮನ್ನಾಪುರದು ಮಲ್ಲಾಸುರ ಅಲ್ಲ ಓ. ಕೇಳಬೇಕಾ ಎಂತದು ಹುಟ್ಟು ಒಳ್ಳೆ ವಿಷಯ ಉಂಟು ಒಳ್ಳೆಯ ವಿಷಯ ಉಂಟು ಬನ್ನಿ ಹೇಳ್ತೇನೆ ಏ, ನೀನು ನನ್ನ ಆಳು ಅಲ್ಲ ನಿನ್ನ ಆಳು ನಾನು ನೀವು ಯಜಮಾನ ನೀವು ಹೌದು ನನ್ನನ್ನು ಕುಳಿತುಕೊಳ್ಳುವುದಕ್ಕೂ ಹೇಳುವುದಕ್ಕೂ ಹೇಳುವುದಕ್ಕೆ ನೀನು ಯಾರು ನೀವು ಅಲ್ಲಿಗೆ ಬರ್ತೀರಾ ಇಲ್ವೋ ಬಾರದಿದ್ರೆ ಬರ್ತೀರಾ ಇಲ್ವೋ ಬಾರದಿದ್ರೆ ಗತಿವಿಧಿ ಇಲ್ಲ ಗಲಾಟೆ ಇಲ್ಲ ವಿಷಯ ಉಂಟಲ್ಲ ವಿಷಯ ಉಂಟು ಅದು ನನಗೆ ಕೇಳಲೇಬೇಕು ಹೌದು ನನಗೂ ಗೊತ್ತಾಯ್ತು ಹೌದು. ನಿನಗೆ ನಿಂತಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ ನಾನು ಬರುವುದಿಲ್ಲ ಈಗ ಈಗ ನಾನು ಬರುವುದಿಲ್ಲ. ಬೇಡ ಬೇರೆ ಏನು ಮಾಡ್ತಿ ಆ? ಬೇರೆ ಏನು ಮಾಡ್ತಿ ನಾನು ಕೈ ನೀವು ಬರುವುದಿಲ್ಲ ನೀವು ಕೈ ನಾನು ಬರಬೇಕು ಹೌದಲ್ಲ ಇನ್ನು ಸಂಬಳಕ್ಕಾಗುವಾಗ ಬರ್ತೀಯಲ್ಲ ನೀನೆ ಇವತ್ತು ಸ್ವಲ್ಪ ತಗೋಬೇಕು ನಾನು ಏನಿಲ್ಲ ಅಲ್ಲ ಹಾಗಿದ್ರೆ ಹತ್ತಿರ ಬರ್ತೀನಿ ನಾನು ರಜೆ ಅಲ್ವೋ ನಾಳೆ ನಿನಗೆ ಸ್ವಲ್ಪ ಕೆಲಸ ತಗೋಬೇಕು. ನಾಳೆ ನಿನಗೆ ಕೆಲಸ ಇದು ಕೊಡೋದಿಲ್ಲ ಬನ್ನಿ. ಈಗ ವಿಷಯ ಇಲ್ಲ ಒಳ್ಳೆ ವಿಷಯ ಉಂಟು ಒಳ್ಳೆಯ ವಿಷಯ ಬನ್ನಿ ಕೂತ್ಕೊಳ್ಳಿ ನನಗೆ ಹಾ. ಕುಳಿತು ಮಾತಾಡಿ ಅಭ್ಯಾಸ ಇಲ್ಲ ಅದಕ್ಕೆ ತುಂಬಾ ಮಾತೆಲ್ಲ ಉದ್ದ ಉದ್ದ ಬೇಕಾಗ್ತದೆ ಕುಳಿತು ಮಾತಾಡಿದ್ರೆ ಹಾ. ಕೇಳುವುದಿಲ್ಲ ಹಾ. ನೀವು ಇಲ್ಲಿ ಮಾತಾಡಿ ಹಾ. ನಾನೇ ಮಾತಾಡ್ತೇನೆ ಹಾ. ಏನು ಮಾಡಿದೆ ಓ ಈಗ ನಾನು ಬಂದದ್ದು ಯಾಕೆ ಗೊತ್ತುಂಟಾ ನೀವೀಗ ಹೋಗುವ ಕಾಲ ಬಂತು ಯಾರಿಂದ ನಿನ್ನಿಂದಲ ಬೇಗ ಪೆಟ್ಟಿಗೆ ಪಿಂಜಿ ಎಲ್ಲ ತುಂಬಿಸಿ ಹೋಗುವ ಇಷ್ಟು ಬೇಗ ಹಾ. ಇಷ್ಟರವರೆಗೆ ಹಾ. ನಿಮ್ಮನ್ನು ಹೇಳುವವರು ಕೇಳುವವರು ಹಾ. ಯಾರು ಇಲ್ಲ ಹಾ. ಇಂದ್ರಾಣಿ ದೇವತೆಗಳು ಹಾ. ಮನು ಮುನಿಗಳು ಹಾ. ನಿನ್ನ ನಾನಿಯನು ಹಾ. ಗಂಡನ ಗಂಡನಿವನು ಹಾ. ಮೂನಿಗನು ಮೂರು ಮೂನಿಗನು ಮೂರ್ತಿಗಳು ಹಾ. ನಾನೈದನ್ನ ಹಾ. ಹಾ ಎಲ್ಲಿ ವೈಕುಂಠದವ ನಾನೈದನ್ನ ಹಾ. ಆಮೇಲೆ ಬ್ರಹ್ಮನವನು ಬ್ರಹ್ಮ ಹಾ ಹಾ. ಈಚಪ್ಪನ್ನ ಇದ್ದವನು
ಈಶ್ವರ ಎಲ್ಲವೂ ನಿಮ್ಮ ಕೈ ಕೆಳಗೆ ನನಗುತ್ತಾ ಇದೆಯಲ್ಲ. ಯಾರನ್ನೆಲ್ಲ ಹತ್ತಿರ ಬರುವ ಬಲ ಮಾಡುದು ಬರಲಿಲ್ಲ, ಅದು ಈಗ ಕತೆ ಮೋಸ ಆಯ್ತು. ಮೋಸ ಹಾ. ಯಾಕೆ? ನೀವು ಅನ್ಯಾಯ ಮಾಡ್ತೀರಂತೆ ಯಾರಿಗೆ? ಊನಿಗೆ, ಒಬ್ಬರಿಗೆ ಇಬ್ಬರಿಗಲ್ಲ, ಆಹಾ. ಎಲ್ಲರಿಗೂ ಸಮಸ್ತವಾಗಿ ಎಲ್ಲರಿಗೂ ಹಾ. ಈ ವಿಚಾರ ತಿಳಿದು ಕೈಲಾಸದಿಂದ ಕೈಲಾಸದಿಂದ ಪರಮೇಶ್ವರ ದೇವರು ಪರಮೇಶ್ವರ ಅವನ ಗಣವನ್ನು ಎಲ್ಲ ಓದು ಕೂತಿಕೊಂಡು ಹಾ. ನಿಮ್ಮನ್ನು ಕೊಲ್ಲಲಿಕ್ಕೆ ಬೇಕಾಗಿ ಹಾ. ಮತ್ತೆ ಅಷ್ಟು ಗೊತ್ತಾಗ್ತದೆ ನಿನಗೆ? ಮಾನವೀಯತೆ ಇಲ್ಲದ ಬಲಿಗೆ ಮಾನವೀಯಕ್ಕಲ್ಲ, ಮತ್ತೆ ಮಾನವಿ ಮಾರವಿ ಆಯ್ತಲ್ಲ. ಬೈಯುವುದಿಲ್ಲ. ಹಾ, ಇರ್ಲಿ. ಹಾಗೆ ನಿನಗೂ ಆವೇಶ ಬಂದಿದೆ. ನಂಗೆ ತಲೆಗೆ ಮಲಗಂತೂ ಸೆಟ್ಟಿನಲ್ಲಿ. ನಂಗೆ ಜೋರು ಬರ್ತದೆ ಈಗ. ಹೌದಾ? ಅದಕ್ಕೆ ಪರಿಹಾರ ಉಂಟಾ? ಅಲ್ಲ ಅವನು ಹಾ, ಹಾ. ಏನು? ಶಿವಗಣಗಳು, ಹಾ. ಶಿವಸೇನೆ ಶಿವಸೇನೆ. ನಮ್ಮ ಈ ಪರ್ವತದ ಮೇಲೆ ದಾಳಿಯನ್ನೇ ಸಾಗಿದೆ. ಹಾ. ಮಣಿಚೂರದ ಮೇಲೆ ಹಾ. ಅವರ ದಾಳಿ ಆಗಿದೆ ಎಂದಾದರೆ ಹಾ. ಪ್ರತಿಭಟಿಸಲೇಬೇಕು. ಮತ್ತೆ ಮಿನಿಮಮ್ ಬೇಡಬಾರ್ದು. ಅಷ್ಟೇ, ಬಿಡುವುದಿಲ್ಲ. ಹಾ. ನಾನು ಏನು ಅಂತ ಅವರಿಗೆ ತೋರಿಸಿಕೊಡಲೇಬೇಕು. ಹೌದು. ನೀನೊಂದು ಕೆಲಸ ಮಾಡು. ಏನು? ನಮ್ಮೊಂದು 3 ಮಂದಿ ಓವಲ್ಲಿ ಕೆಲಸ ಇಲ್ಲದೆ ಸುಮ್ಮನೆ ಇದ್ದಾರಲ್ಲ, ಹೌದು. ಅವ್ರದ್ದು ಬರ್ಲಿಕ್ಕೆ ಹೇಳ. ಅವ್ರು ಬಂದರೆ ಬರ್ಲಿ.
ದುಷ್ಟರನ್ನು ವಿರೋಧಿಸುವುದಕ್ಕಾಗಿ ಕೈಲಾಸದಿಂದ ಶಿವನ ಸೇನೆ ಬಂದಿದೆ.